ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 2ನೆಯ ಅವತಾರದಲ್ಲಿ 13ನೆಯ ಪದ್ಯ ಹೀಗಿದೆ. ಧರಣೀಭಾರಕ್ಕೆ ಯಶೋಧರನ ನೊಡಂಬಡಿಸಿ ನೂರ್ವರ ಅರಸುಗಳೊಡನಾದರದಿಂ ಕಂಬಂದಪ್ಪಿದ ಕರಿಯಂತೆ ತಪೋವನಕ್ಕೆ ನಡೆದ ನಿಳೇಶಂ. ಧರಣೀಭಾರಕ್ಕೆ ಯಶೋಧರನಂ ಒಡಂಬಡಿಸಿ ನೂರ್ವರ್ ಅರಸುಗಳೊಡನೆ ಆದರದಿಂ ಕಂಬಂದಪ್ಪಿದ ಕರಿಯಂತೆ ತಪೋವನಕ್ಕೆ ನಡೆದಂ ಇಳೇಶಂ. ವಿಂಗಡಿಸಿ ನೋಡಿದೆವು. ಈಗ ತೊರೆದನ್ ಅಖಿಲ ವಿಷಯಾಮಿಷಮಂ ಹಿಂದಿನ ಪದ್ಯದಲ್ಲಿ ನೋಡಿದ್ದೇವೆ. ಅವನಿಗೆ ಎಲ್ಲ ಇಂದ್ರಿಯ ಸುಖಗಳ ಬಗೆಗೆ ನಿರಾಸಕ್ತಿ ಉಂಟಾಯಿತು. ಅವುಗಳೆಲ್ಲವನ್ನೂ ಆತ ಬಿಟ್ಟಿದ್ದಾನೆ. ಅವುಗಳಲ್ಲಿ ಆಸೆ ಇಲ್ಲ ಎಂಬುದಾಗಿ ಆಯಿತು. ಆಮೇಲೆ ಇನ್ನು ತಪೋವನಕ್ಕೆ ಹೋಗುವಂತಹದ್ದು, ತಪಸ್ಸನ್ನೇ ಮಾಡುವಂತಹದ್ದು. ಯಾವುದೋ ಮುಖ್ಯವಾದಂತಹ ಗುರಿ ಜೀವನದ್ದು ಇದೆಯೋ ಆ ಗುರಿಯನ್ನು ಸಾಧಿಸುವುದು ತಪಸ್ಸಿನ ಮೂಲಕ. ಹಾಗೆ ತಪಸ್ಸಿಗೆ ಹೋಗೋಣ ಎಂಬಂತಹ ನಿಶ್ಚಯವನ್ನು ಆತ ಮಾಡಿದ್ದಾನೆ. ಧರಣೀಭಾರಕ್ಕೆ ಯಶೋಧರನಂ ಒಡಂಬಡಿಸಿ. ಧರಣಿಯ ಭಾರ ಅಂದರೆ ರಾಜತ್ವಕ್ಕೆ ಎಂಬರ್ಥ. ರಾಜತ್ವ ಅಂತ ಹೇಳಿದರೆ ರಾಜ್ಯದ ಸಂಪೂರ್ಣ ಹೊಣೆಗಾರಿಕೆ ಆತನಿಗೆ. ಇದುವರೆಗೆ ಆತನಿಗೆ ಕೆಲವು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾನೆ, ಕಿರೀಟದ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಯುವರಾಜನಾಗಿ ಮಾಡಿದ್ದಾನಷ್ಟೇ, ಸಂಪೂರ್ಣವಾಗಿ ಅಧಿಕಾರವನ್ನು ಕೊಟ್ಟಿಲ್ಲ. ಕೊನೆಯ ಅಧಿಕಾರ ಇವನ ಕೈಯಲ್ಲಿ ಇತ್ತು ಎಂಬರ್ಥ. ಆದ್ದರಿಂದ ಈಗ ಎಲ್ಲವನ್ನೂ ತ್ಯಜಿಸಿ ರಾಜ್ಯದ ಸಂಪೂರ್ಣ ಹೊಣೆಗಾರಿಕೆ ನಿನ್ನದೇ ಎಂಬುದಾಗಿ ಆತನಿಗೆ ಪಟ್ಟಕಟ್ಟಿ ರಾಜದಂಡವನ್ನು ಆತನಿಗೆ ಕೊಟ್ಟು ಧರಣೀಭಾರಕ್ಕೆ ಯಶೋಧರನಂ ಒಡಂಬಡಿಸಿ, ಒಪ್ಪಿಸಿ ಎಂಬರ್ಥ. ಆತ ನೀವಿರುವಾಗ ನಾನು ಯಾಕೆ ಆಗಬೇಕು ಎಂಬುದಾಗಿ ಕೇಳಿರಬಹುದು. ಯಾಕೆಂದರೆ ಸಹಜವಾಗಿ ವಿನಯವಂತರು, ಗುಣವಂತರು, ಹಿರಿಯರನ್ನು ಗೌರವಿಸಿ ನೀವು ಎಲ್ಲದಕ್ಕೂ ಹೊಣೆಗಾರರು, ನೀವು ಹೆಚ್ಚು ಅನುಭವಿಗಳು, ಆದ್ದರಿಂದ ನಿಮ್ಮ ಕೈಯಲ್ಲೇ ಇನ್ನಷ್ಟು ಸಮಯ ಇರಲಿ ಎಂಬುದಾಗಿ ಹೇಳುವಂತಹದ್ದೊಂದು ಸಹಜ ಇರಬಹುದು. ಒಡಂಬಡಿಸಿ ಎಂಬ ಮಾತು ಬರ್ತಾರೆ, ಒಪ್ಪಿಸಿ ಅಂತ ಹೇಳಿ. ಒಡಂಬಡಿಸು, ಒಪ್ಪಿಸು ಅಂದರೆ ಅಧಿಕಾರವನ್ನು ಹೋಗಿ ಕೊಂಡೋಗಿ ಒಪ್ಪಿಸುವುದಲ್ಲ, ಒಪ್ಪಿಸಿಕೊಡುವುದು. ಅವನಿಗೆ ಜವಾಬ್ದಾರಿಯನ್ನು ಹೊರಿಸಿ, ಒಡಂಬಡಿಸಿ, ಒಪ್ಪಿಸಿ ಅವನು ಯಶೌಘ ತಪಸ್ಸಿಗೆ ಹೋಗ್ತಾನೆ. ಹೇಗೆ ಹೋಗ್ತಾನೆ? 100 ಅರಸುಗಳೊಡನೆ. ಇವನು ಯಶೌಘ ವಿರಕ್ತನಾಗಿ ತಪಸ್ಸಿಗೆ ಹೋಗ್ತಾನೆ ಅಂತ ಹೇಳುವಾಗ 100 ಮಂದಿ ಅರಸರು, ಅವನ ಅಧೀನರಾಗಿದ್ದಂತಹ ಅರಸರು ಕೂಡ ತಪಸ್ಸಿಗೆ ನಡೆದು ಬಿಡ್ತಾರಂತೆ ಇವನ ಜೊತೆಗೆ. ಹಾಗಾದರೆ 100 ಮಂದಿ ಅರಸರು ಇವನ ಅಧೀನ ರಾಜರಾಗಿ ಇದ್ರು ಎಂಬ ಅರ್ಥ ಅಲ್ಲಿ. ಹೀಗೆ ಬೇರೆ ಕಾವ್ಯಗಳಲ್ಲಿಯೂ ಇದೇ ಥರದ ವರ್ಣನೆಗಳು ಬರ್ತವೆ. ಈಗ ಆದಿಪುರಾಣದಲ್ಲಿಯೇ ವರ್ಣನೆ ಇದೆ. ವೃಷಭನಾಥನ ಮಕ್ಕಳು, ವೃಷಭನಾಥ ವೈರಾಗ್ಯವನ್ನು ಹೊಂದಿ ತಪಸ್ಸಿಗೆ ಹೋದಾಗ ಮಕ್ಕಳೆಲ್ಲರೂ ಹೋಗ್ತಾರೆ, ಇಬ್ಬರನ್ನು ಹೊರತು, ಭರತ ಬಾಹುಬಲಿ ಇಬ್ಬರನ್ನು ಹೊರತು ಬೇರೆಲ್ಲರೂ ತಪಸ್ಸಿಗೆ ಹೋಗಿಬಿಡ್ತಾರೆ. ಹಾಗೆ ಇನ್ನು ಹಲವು ರಾಜರು ತಪಸ್ಸಿಗೆ ಹೋಗ್ತಾರೆ. ಆಮೇಲೆ ಅವರು ವಿಂಗಡಿಸಿಕೊಟ್ಟಂತಹದ್ದು ಕಥೆ ಇರುವುದು ಹಾಗೆ. ಅವರು ಅನಂತರ ತಪಸ್ಸಿಗೆ ಹೋಗ್ತಾರೆ. ಈ ಭರತ ರಾಜ್ಯದ ಅಭಿಲಾಷೆಯಿಂದ, ಚಕ್ರವರ್ತಿತ್ವದ ಅಭಿಲಾಷೆಯಿಂದ ಎಲ್ಲರೂ ನನಗೆ ಶರಣಾಗಿ ಅಂತ ಹೇಳಿದಾಗ ಅಧಿಕಾರದಲ್ಲಿ ಇದ್ದವರೆಲ್ಲರೂ ಅವರು ತಪಸ್ಸಿಗೆ ಹೋಗಿಬಿಡ್ತಾರೆ ಎಂಬಂಥ ವರ್ಣನೆ ಇದೆ. ಆತ ತಪಸ್ಸಿಗೆ ಹೋಗುವಾಗ ಒಬ್ಬನೇ ಹೋದಂಥದ್ದಲ್ಲ, ಇನ್ನು ಹಲವರು ಆತನ ಜೊತೆಗೆ ವಿರಕ್ತರಾಗಿ ಹೋಗಿಬಿಡ್ತಾರೆ ಎಂಬಂಥದ್ದಿದೆ. ಹಾಗೆ ಇಲ್ಲಿ ರಾಜನ ಜೊತೆಗೆ 100 ಮಂದಿ ಅರಸರು ಕೂಡ ಅವರವರ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟು ಹೊಣೆಗಾರಿಕೆಯನ್ನು ವಹಿಸಿ ಅವರು ಕೂಡ ತಪಸ್ಸಿಗಾಗಿ ಹೋದರಂತೆ. 100 ಅರಸುಗಳೊಡನೆ ಆದರದಿಂ. ಆ ಧರ್ಮಾಚರಣೆಯಲ್ಲಿ ಆದರ, ತಪಸ್ಸಿನಲ್ಲಿ ಆದರ ಇದೆ, ಆತನಿಗೆ ಪ್ರೀತಿ ಇದೆ. ಆದರದಿಂ ತಪೋವನಕ್ಕೆ ನಡೆದಂ ಇಳೇಶಂ. ತಪೋವನ, ತಪಸ್ಸಿನ ವನ, ತಪಸ್ಸು ಮಾಡುವ ವನ, ತಪಸ್ಸು ಮಾಡುವ ಕಾಡು. ಅಲ್ಲಿಗೆ ಇಳೇಶಂ, ಇಳಾ ಈಶಂ. ಇಳಾ ಅಂದರೆ ಭೂಮಿ, ಭೂಮಿಯ ಈಶ. ಇಳಾ ಈಶ ಇಳೇಶ ಗುಣಸಂಧಿ. ಇಳೇಶಂ ನಡೆದಂ, ತಪೋವನಕ್ಕೆ ನಡೆದಂ ಇಳೇಶಂ, ನಡೆದನ್ ಇಳೇಶಂ.
ಹೇಗೆ ಎಂಬುದಕ್ಕೆ ಒಂದು ಉಪಮೆಯನ್ನು ಕೊಟ್ಟಿದ್ದಾನೆ. ಕಂಬಂದಪ್ಪಿದ ಕರಿಯಂತೆ, ಸ್ವತಂತ್ರನಾಗಿ ಎಂಬರ್ಥ, ಯಾವುದೇ ಬಂಧನವಿಲ್ಲದೆ ಎಂಬರ್ಥ. ಈಗ ಕಂಬಕ್ಕೆ ಕರಿ ಅಂದರೆ ಆನೆಯನ್ನು ಕಟ್ಟಿ ಹಾಕಿದ್ದಾರೆ. ಕಂಬ ಗಟ್ಟಿಯಾದಂತಹ ಕಂಬ, ಆ ಕಂಬಕ್ಕೆ ಅದರ ಕಾಲನ್ನು ಸರಪಣಿಯಿಂದ ಸಂಕಲೆಯಿಂದ ಬಂಧಿಸಲಾಗಿದೆ. ನಿಜವಾಗಿ ತನ್ನ ಶಕ್ತಿಯ ಅರಿವು ಆನೆಗೆ ಇದ್ದರೆ ಆನೆ ಆ ಕಂಬವನ್ನು ಕಿತ್ತು ಎಸೆದು ಹೋಗುವುದಕ್ಕೆ ಏನೇನೂ ತೊಂದರೆ ಇಲ್ಲ. ಆದರೆ ಆನೆಗೆ ತನ್ನ ಶಕ್ತಿ ಎಷ್ಟು ಎಂಬುದು ಅದಕ್ಕೇ ಗೊತ್ತಿಲ್ಲ. ಆದ್ದರಿಂದ ಈ ಬಂಧನ ಇದೆ ಎಂಬುದಾಗಿ ಅದು ಹಾಗೆ ನಿಂತಿರ್ತದೆ. ಹಾಗೆ ಅಷ್ಟು ಶಕ್ತಿಯುಳ್ಳ ಆನೆ ಮಾವುತ ಹೇಳಿದ ಹಾಗೆ ಅದು ಕೇಳ್ತದೆ, ಅದು ನಡೀತದೆ, ಆತನ ಮಾತಿನ ಹಾಗೆ ಅದು ನಡ್ಕೊಳ್ತದೆ. ಯಾಕೆ? ತನ್ನ ವಿಶೇಷವಾದಂತಹ ಶಕ್ತಿಯ ಬಗೆಗೆ ಅದಕ್ಕೆ ಅರಿವು ಇಲ್ಲ. ಆ ಕಾರಣದಿಂದ ಇರಲಿ, ಮನುಷ್ಯ ಬುದ್ಧಿವಂತನಾದ್ದರಿಂದ ಅದನ್ನು ತನಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳೋಣ, ಇರಲಿ. ಇಲ್ಲಿ ಕಂಬಂದಪ್ಪಿದ ಕರಿಯಂತೆ, ಒಂದು ವೇಳೆ ಸಾಕಿ ಕಂಬದಲ್ಲಿ ಕಟ್ಟಿ ಹಾಕಿದಂತಹ ಆನೆಯೇ ಆದರೂ ಆ ಆನೆಯ ಕಾಲಿನಿಂದ ಸಂಕಲೆ ಬಿಡಿಸಲಾಗಿ ಇದ್ರೆ, ಕಂಬ ತಪ್ಪಿ ಹೋಯಿತು ಅಂತ ಇಟ್ಕೊಳ್ಳೋಣ, ಯಾವುದೋ ಕಾರಣದಿಂದ ಸಂಕಲೆ ಕಡಿದು ಹೋಯಿತು, ಕಂಬದಿಂದ ಅದು ತಪ್ಪಿ ಹೋಯಿತು ಅಂತ ಆದರೆ ಆಮೇಲೆ ಅದು ಸ್ವತಂತ್ರವಾಗಿ ಸಂಚರಿಸ್ತದೆ. ಅದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಆನೆ ನಡೆದುದೇ ಮಾರ್ಗಂ ಅಂತ ಇದೆ. ಆನೆ ಹೋದಂತಹದ್ದೇ ದಾರಿ. ಅದಕ್ಕೊಂದು ಹೋಗಿ ಅಭ್ಯಾಸವಾದಂತಹ ಸವೆದ ದಾರಿ ಇರಬೇಕು ಅಂತ ಹೇಳುವಂಥದ್ದೇನಿಲ್ಲ. ಅದಕ್ಕೆ ನಿರ್ಬಂಧ ಇಲ್ಲ. ಎಲ್ಲಿಯೂ ಅದು ಓಡಾಡ್ತದೆ, ತನಗೆ ಬೇಕಾದ ಹಾಗೆ ಅದು ನುಗ್ಗಿಕೊಂಡು ಹೋಗ್ತದೆ. ಅದು ಹೋದಲ್ಲಿ ದಾರಿ ಆಗ್ತದೆ. ಸಸ್ಯರಾಶಿ ಮುತ್ತಿಕೊಂಡಿದ್ರೆ ಆನೆ ನುಗ್ಗಿದ್ರೆ ಆ ಸಸ್ಯರಾಶಿಗಳೆಲ್ಲ ಪುಡಿಯಾಗಿ ಅಲ್ಲಿ ನಡೆಯುವ ದಾರಿ ಆಗ್ತದೆ. ಹಾಗೆ ಆನೆ ನಡೆಯುವುದೇ ಮಾರ್ಗಂ. ಹೀಗೆ ಕಂಬಂ ದಪ್ಪಿದ ಕರಿಯಂತೆ ಎಂಬುದು ಆತ ಎಲ್ಲ ನಿರ್ಬಂಧಗಳಿಂದ ಮುಕ್ತನಾಗಿ, ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ಆತ ಹೊರಟು ಹೋಗುವಂತಹದ್ದರ ಚಿತ್ರಣವಾಗಿ ಅದನ್ನು ಹೇಳ್ತಾನೆ. ಒಂದು ಹೋಲಿಕೆ ಅದು. ಕಂಬಂ ದಪ್ಪಿದ ಕರಿಯಂತೆ ತಪೋವನಕ್ಕೆ ನಡೆದಂ ಇಳೇಶಂ. ಇಳೇಶ ರಾಜ. ನೋಡಿ, ರಾಜ ಎಂಬುದಕ್ಕೆ ಯಾವ ಯಾವ ಪರ್ಯಾಯ ಪದಗಳೆಲ್ಲ ನಮಗೆ ಬರ್ತವೆ ಅಂತ ಹೇಳಿ ಇಳೇಶ ಅಂತ ಇಲ್ಲಿ ಹೇಳಿದ್ದಾನೆ. ಇನ್ನೊಂದು ಕಡೆ ನರನಾಥ ಎಂಬುದಾಗಿ ಹೇಳಿದ್ದಾನೆ, ಮತ್ತೊಂದು ಕಡೆ ನೃಪತಿ ಎಂಬುದಾಗಿ ಹೇಳಿದ್ದಾನೆ. ಹೀಗೆ ಬೇರೆ ಬೇರೆ ಪರ್ಯಾಯ ಪದಗಳಿವೆ ರಾಜ ಎಂಬುದಕ್ಕೆ. ಇಲ್ಲಿ ಇಳೇಶಂ ಎಂಬ ಪದವನ್ನು ಉಪಯೋಗ ಮಾಡಿದ್ದಾನೆ. ಕಂಬಂ ದಪ್ಪಿದ, ಕಂಬಂ ತಪ್ಪಿದ, ಕಂಬಂದಪ್ಪಿದ, ಕಂಬವನ್ನು ತಪ್ಪಿದ, ಕಂಬದ ಬಂಧನದಿಂದ ಬಿಡುಗಡೆಗೊಂಡ ಎಂಬ ಅರ್ಥ. ತಪ್ಪಿದ ಕಂಬಂದಪ್ಪಿದ ಆಗಿದೆ. ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ. ಕಂಬಂದಪ್ಪಿದ ಕರಿಯಂತೆ. ಅಂತೆ ಎಂಬುದು ಇಲ್ಲಿ ಉಪಮಾವಾಚಕ. ತಪೋವನಕ್ಕೆ ನಡೆದಂ ಇಳೇಶಂ. ನಮಸ್ಕಾರ.